ನಿರ್ದೇಶಕ ಅನಿಲ್ ಕಿಡ್ನಾಪ್ ಮಾಡಿ ಹಲ್ಲೆ ಪ್ರಕರಣ ಫೆಬ್ರವರಿ 11ರಂದು ಆಸ್ಪತ್ರೆಯಿಂದ ಒಂದು ಎಂಎಲ್ಸಿ ಬಂದಿತ್ತು. ಕೆಲವೊಂದು ಮೂವಿಗಳನ್ನು ಅವರು ಮಾಡಿದ್ದಾರೆ. ಆಗ್ನೇಯ ವಿಭಾಗ ಡಿಸಿಪಿ ಮೊಹಮ್ಮದ್ ಸುಜಿತಾ ಹೇಳಿಕೆ ಕೊಟ್ಟಿದ್ದಾರೆ. ಫೆಬ್ರವರಿ 11ನೇ ತಾರೀಕು ಆಸ್ಪತ್ರೆಯಿಂದ ಒಂದು ಮೆಡಿಕೋ ಲೀಗಲ್ ಕಂಪ್ಲೇಂಟ್ ಬಂದಿತ್ತು. ಕೆಲವೊಂದು ಮೂವಿಗಳನ್ನು ಅವರು ಮಾಡಿದ್ದಾರೆ ಅಂತ ಮೊಹಮ್ಮದ್ ಸುಜಿತಾ ಹೇಳಿಕೆ ಕೊಟ್ಟಿದ್ದಾರೆ. ವಿಕ್ಟಿಮ್ನ ಕೈ ಕಾಲುಗಳಲ್ಲೆಲ್ಲ ಗಾಯ ಆಗಿತ್ತು. ಕೆಲವೊಂದು ಮೂವಿಗಳನ್ನು ಅವರು ಮಾಡಿದ್ದಾರೆ. ಆರೋಪಿಗಳು ವಿಕ್ಟಿಮ್ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಪರಿಚಯಸ್ಥರು. ದುಡ್ಡಿನ ವಿಚಾರದಲ್ಲಿ ಎಲ್ಲರ ಮಧ್ಯೆ ಗಲಾಟೆ ಆಗಿತ್ತು. ಒಬ್ಬ ಯುವತಿ ಸೇರಿ 11 ಜನ ಅರೆಸ್ಟ್ ಆಗಿದ್ದಾರೆ. ಯುವತಿ ಪಾತ್ರ ವಿಕ್ಟಿಮ್ನನ್ನ ಕರೆಸಿಕೊಂಡಿದ್ದಾಗಿ ಮೊಹಮ್ಮದ್ ಸುಜಿತಾ ಮಾಹಿತಿ ಕೊಟ್ಟರು. ಇನ್ನು ಅನೀಶ್ ಬಳಿ ಗೋಲ್ಡ್ ಮತ್ತು ಹಣ ತೆಗೆದುಕೊಂಡಿದ್ರು. ಆಗ್ನೇಯ ವಿಭಾಗ ಡಿಸಿಪಿ ಮೊಹಮ್ಮದ್ ಸುಜಿತಾ ಹೇಳಿಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಒಂದು ಎಂಎಲ್ಸಿ ಬರುತ್ತೆ ನಮ್ಮ 2026 ಒಂದು ಎಂಎಲ್ಸಿ ಬರುತ್ತೆ ನಮ್ಮ ಪೊಲೀಸ್ ಸ್ಟೇಷನ್ಗೆ, ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ. ಈ ರೀತಿ ಒಬ್ಬರಿಗೆ ಹರ್ಟ್ ಕೇಸ್ ಮೇಲೆ ಒಂದು ಬರುತ್ತೆ. ಅವಾಗ ಹೋಗಿ ಭೇಟಿ ಮಾಡುವಾಗ ವಿಕ್ಟಿಮ್ಗೆ ಕೈ ಕಾಲಲ್ಲಿ ಏಟಾಗಿದೆ. ಅದನ್ನ ನಾವು ವಿಚಾರ ಮಾಡಕ್ ಹೋದ ಸಮಯದಲ್ಲಿ ಏನು ನಮ್ಗೆ ವಿಕ್ಟಿಮ್ ಇದ್ದಾರ, ಅವರು ಒಂದು ಮೂವಿ ಡೈರೆಕ್ಟರ್. ಅವ್ರು ಯೂಟ್ಯೂಬ್ ಚಾನಲ್ಸ್ ಮತ್ತೆ ಬೇರೆ ಕಡೆ ಎಲ್ಲ ಮೂವೀಸ್ ಮಾಡಿದ್ದಾರೆ. ಇದರಲ್ಲಿ ಅವ್ರು ಹಲವಾರು ಜನ, ಕೆಲವೊಬ್ರು ಮಾಡೆಲ್ಸ್, ಕೆಲವೊಬ್ರು ಗೊತ್ತಿರೋರು ಪ್ರೊಡ್ಯೂಸರ್ಸ್ ಎಲ್ಲ ಸೇರ್ಕೊಂಡು ಅವ್ರು ಅವಾಗ ಮೂವಿ ಮಾಡ್ತಾ ಇರ್ತಾರೆ. ಬಟ್ ಕೆಲವೊಂದು ಮೂವಿ ಒಂದು ಇನ್ನು ರಿಲೀಸ್ ಆಗಿಲ್ಲ, ಫಸ್ಟ್ ಯೂಟ್ಯೂಬ್ ರಿಲೀಸ್ ಮಾಡ್ತಾರೆ. ಈ ಸಂಬಂಧಪಟ್ಟಂಗೆ ಅವ್ರಿಗೆ ದುಡ್ಡಿನ ವ್ಯವಹಾರದಲ್ಲಿ ಅವ್ರು ಎಲ್ಲರೂ ಪರಿಚಯ ಇದ್ದವರೇ, ಐದರ್ ದೇ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್, ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಾದ್ಮೇಲೆ ಏನು ವಿಕ್ಟಿಮ್ಸ್ ಇದ್ದಾರೋ ಅವರು ಬೇರೆ ಊರಿಗೆ ತರಲ್ತಾರೆ. ಸ್ವಲ್ಪ ಮಧ್ಯದಲ್ಲಿ ದುಡ್ಡು ಕೇಳೋ ವಿಚಾರದಲ್ಲಿ ಅವ್ರಿಬ್ರಿಗೂ ಗಲಾಟೆ ಆಗುತ್ತೆ. ತಿರ್ಗಾ ಇನ್ನೊಬ್ರು ಮಾಡೆಲ್ ಇರ್ತಾರೆ, ಅವ್ರು ಕರ್ಕೊಂಡು ಅವ್ರನ್ನು ಕರ್ಸಿ ಅವ್ರಿಗೆ ಕರ್ಸ್ತಾರೆ. ಅವ್ರಿಗೆ ಒಂದು ನೆಪದಲ್ಲಿ ಬೆಂಗಳೂರಿಗೆ ಕರ್ಸ್ತಾರೆ. ಒಂದು ಕಡೆ ಕರ್ಸ್ಬಿಟ್ಟು ಒಂದು ಗರಾಜ್ ಅಲ್ಲಿ ಅವ್ರಿಗೆ ಫಸ್ಟ್ ಹೊಡಿತಾರೆ. ಅದಾದ್ಮೇಲೆ ಗರಾಜ್ ಕರ್ಕೊಂಡು ಹೋಗ್ತಾರೆ. ಗರಾಜ್ ಕರ್ಕೊಂಡು ಹೋಗೋ ದಾರಿಯಲ್ಲಿ ಬೇರೆ ಕಡೆ ಕರ್ಕೊಂಡು ಹೋಗಿ ಅವ್ರಿಗೆ ಕೈ ಕಾಲು ಏಟ್ ಮಾಡ್ತಾರೆ. ಅದೇ ಸಮಯದಲ್ಲಿ ಅವ್ರಿಗೆ ಏನು ಗೋಲ್ಡ್ ಜ್ಯುವೆಲ್ರಿ ಏನುತ್ತೋ ಅವ್ರ ಹತ್ರ ದುಡ್ಡು ಏನುತ್ತೋ ಅದನ್ನು ಕಿತ್ಕೊಳ್ತಾರೆ. ಮತ್ತೆ ಅದನ್ನು ಅಲ್ಲಿಂದ ಹೊಡ್ಕೊಂಡು ಇನ್ನೊಂದು ಕಡೆ ಈ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನೂ ಸಹ ಇನ್ನೊಂದು 3 ಜನ ಸೇರಿ ಹೊಡಿತಾರೆ. ಒಂದು 2 ದಿನ ಅವರನ್ನು ಕನ್ಫೈನ್ಮೆಂಟ್ ಇಟ್ಕೊಂಡು ಅವ್ರಿಗೆ ಅಸಾಲ್ಟ್ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ಕಾಲೆಲ್ಲ ಮುರಿದು ಹೋಗಿರ್ತದೆ. ಅದಾದ್ಮೇಲೆ ವಿಕ್ಟಿಮ್ ಅನ್ನು ಬಿಟ್ಟು ಕಳಿಸ್ತಾರೆ. ವಿಕ್ಟಿಮ್ ಆಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ನಮ್ಮಲ್ಲಿ ಒಂದು FIR ಅನ್ನು ಮಾಡಿ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ತಿಳಿದಂಥವರು ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಇರೋರೇ ಇಂಥ ಕಿಡ್ನಾಪ್ ಮಾಡುವಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ಬಿಟ್ರೆ ಉಳಿದವ್ರ ಕತೆ ಹೇಗೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಸದ್ಯ ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ನೀಡೋದಾದ್ರೆ ವೆಂಕಟೇಶ್. ಅಂದ್ರೆ ಫ್ಯಾಮಿಲಿ ನಮ್ಮಲ್ಲಿ ಸ್ಟ್ಯಾಂಡ್ ಆಗ್ಬೇಕು, ತಮ್ಮ ಜೀವನವನ್ನ ರೂಪಿಸ್ಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಜನ ಎಲ್ಲರೂ ಸರಿ ಒಂದು ಮೂವಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಶಾರ್ಟ್ ಮೂವಿಯನ್ನ ಮಾಡ್ತಾ OTTಗೆ ಬಿಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾರೆ. ಈ ಡೈರೆಕ್ಟರ್ ಅನೀಶ್ ಜೊತೆಗೆ ಐಶ್ವರ್ಯ ಸೇರಿ ಸುಮಾರು 11 ಜನರು ಕೂಡ ಈ ಪ್ಲಾನ್ ಅನ್ನು ಮಾಡ್ತಾರೆ. 5 ಲಕ್ಷ ರೂಪಾಯಿ ಬಂಡವಾಳನ ಹಾಕಿ ಸಿನಿಮಾವನ್ನ ಮಾಡ್ತಾರೆ. ಸಿನಿಮಾನ ರಿಲೀಸ್ ಮಾಡ್ಬೇಕನ್ನೋ ಟೈಮಲ್ಲಿ ಅವರಿಗೆ ಅಡೆತಡೆಗಳು ಉಂಟಾಗುತ್ತೆ. ಹಾಗಾಗಿ ದೇಶದಲ್ಲಿ ಇವರು ಡೈರೆಕ್ಟರ್ ಸಿನಿಮಾವನ್ನ ನಿಲ್ಲಿಸಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಮುಂಬೈಗೆ ಒಂದು ಶಿಫ್ಟ್ ಆಗ್ತಾರೆ. ಆದ್ರೆ ಇಲ್ಲಿ ಉಳಿದಂತಹ 10 ಜನ ಆರೋಪಿಗಳಿದ್ದಾರೆ. ಇವರೆಲ್ಲರೂ ಸರಿ ಐಶ್ವರ್ಯ ಅನ್ನುವಂತಹ ಯುವತಿಯ ಜೊತೆ ಮಾತಾಡಿ ಆತನನ್ನ ವಾಪಸ್ ತರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ವಾಪಸ್ ಬಂದ ನಂತರ ಸಿನಿಮಾವನ್ನ ನಿಲ್ಲಿಸಿರೋ ಕಾರಣಕ್ಕೆ ಆತನ ಮೇಲೆ ಹಲ್ಲೆಯನ್ನ ಮಾಡಿ ಆತನಿಂದ ಹಣವನ್ನು ಕಸಿದುಕೊಂಡು ಹೋಗಿ ಬ್ಯಾಟ್ರಲ್ಲಿ ಲಿಮಿಟ್ಸ್ ನಲ್ಲಿ ಕೈ ಕಾಲಿಗೆ ಹಲ್ಲೆಯನ್ನ ಮಾಡ್ತಾರೆ. ಅದರ ಪರಿಣಾಮವಾಗಿ ಆತ ಆ ಕಾಲು ಕೂಡ ಮುರಿದೋಗುತ್ತೆ. ಅದಾದ ಬಳಿಕ ಹೋಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾರೆ. ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ವೈದ್ಯರು ಅದನ್ನ ಪರಿಶೀಲನೆ ಮಾಡುವಂತಹ ವೇಳೆಯಲ್ಲಿ ಈ ರೀತಿಯಾಗಿ ಹಲ್ಲೆ ಆಗಿದೆ ಅಂತ ಹೇಳಿದಾಗ ಆಡುಗೋಡಿಯಲ್ಲಿ ತನ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾರೆ. ಒಂದು ಅಫೆನ್ಸ್ ಆದಂತಹ ಒಂದು ಜಾಗಕ್ಕೂ ಕೂಡ ಪೊಲೀಸರಿಗೆ ಒಂದು ಇಂಟಿಮೇಟ್ ಮಾಡ್ತಾರೆ. ಅಲ್ಲಿಗೆ ಹೋಗಿ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈ 11 ಜನ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹಣದ ಆಸೆಗಾಗಿ ಈ ಜೊತೆಯಲ್ಲಿದ್ದಂತವನ್ನೇ ಕೂಡ ಈ ರೀತಿಯಾಗಿ ಮಾಡಿರುವಂತಹದ್ದು. ಸದ್ಯ ಈಗ ಪೊಲೀಸರು ಕೂಡ ಉಳಿದ ಆರೋಪಿಗಳೇನಿದ್ದಾರೆ ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.